ध्याय मध्वाय च नमो नमः। नत्वा सरस्वतीं देवीं शुद्धां गुण्यां करोम्यहं। पाणिनीयप्रवेशाय लघुसिद्धान्तकौमुदीं। ಮುಂದಿನ ಸೂತ್ರ ದೂರಾದ್ಧೂತೆ ಚ. ದೂರಾತ್ ಹೂತೆ ಚ ಇದು ತ್ರಿಪದ ಸೂತ್ರ, 3 ಪದಗಳಿರುವಂತಹ ಸೂತ್ರ. ಇಲ್ಲಿ ಮತ್ತೊಂದು ಸೂತ್ರ ಇದೆ, ವಾಕ್ಯಸ್ಯ ಟೇಹೇ ಪ್ಲುತ ಉದಾತ್ತಃ ಅಂತ ಒಂದು ಸೂತ್ರ ಇದೆ. ಇದು ಅಧಿಕಾರ ಸೂತ್ರ. ಅದು ಬಹುಶಃ ಈ ಲಘು ಸಿದ್ಧಾಂತ ಕೌಮುದಿಯಲ್ಲಿ ಬರುವುದಿಲ್ಲ, ಸಿದ್ಧಾಂತ ಕೌಮುದಿಯಲ್ಲಿ ಬರುತ್ತೆ. ವಾಕ್ಯಸ್ಯ ಟೇಹೇ ಪ್ಲುತಃ ಉದಾತ್ತಃ ಅಂತ ಒಂದು ಸೂತ್ರ, ಅದು ಅಧಿಕಾರ ಸೂತ್ರ. ಅದನ್ನು ಇಲ್ಲಿ ಸೇರಿಸಿಕೊಂಡು ವಾಕ್ಯಾರ್ಥವನ್ನು ಹೇಳಬೇಕು. ಅಂದರೆ ವಾಕ್ಯದ ಟೀಗೆ ಪ್ಲುತವು ಉದಾತ್ತ ಸ್ವರ ವಿಶಿಷ್ಟವಾಗಿ ಬರುತ್ತೆ ಅಂತ ಅರ್ಥ. ಅಂದರೆ ಈಗ ಒಟ್ಟು ಸೂತ್ರಾರ್ಥ ಏನು ಅಂತ ಹೇಳಿದರೆ, ದೂರಾತ್ ಸಂಬೋಧನೆ ವಾಕ್ಯಸ್ಯ ಟೇಹೇ ಪ್ಲುತಃ ವಾ ಅಂತ. ಇಲ್ಲಿ ಪ್ಲುತಃ ವಾ ಅಂತ ಹೇಳಿದ್ದ, ಅಂದರೆ ವಿಕಲ್ಪವಾಗಿ ಬರುತ್ತೆ ಅಂತ. ಅಂದರೆ ಅದಕ್ಕೆ ಉದಾಹರಣೆ ಯಾವುದು ಅಂತ ಹೇಳಿದರೆ, ಅದಕ್ಕೆ ಮೊದಲು ಒಟ್ಟು ಸೂತ್ರಾರ್ಥ ದೂರದಿಂದ ಸಂಬೋಧಿಸುವಾಗ ಪ್ರಯೋಗಿಸುವ ವಾಕ್ಯದ ಟೀಗೆ ಪ್ಲುತವು ಬರುತ್ತದೆ ಅಂತಾಯಿತು. ಟಿ ಅಂದರೆ ಹಿಂದೆನೇ ನಾವು ಹೇಳಿದ್ದೇವೆ, ಅಚೋಂತ್ಯಾದಿ ಟಿ ಅಂತ ಹೇಳಿದ್ದೇವೆ. ಹಾಗಾಗಿ ಅಂತ್ಯದ ಸ್ವರ ಯಾವುದಿರುತ್ತೋ ಅದಕ್ಕೆ ಅದೇ ಆದಿಯಾಗಿರುತ್ತೋ, ಅದು ವ್ಯಂಜನ ವಿಶಿಷ್ಟವಾಗಿದ್ದರೆ ವ್ಯಂಜನ ಸಹಿತವಾಗಿ ಅಂತೂ ಅದಕ್ಕೆ ಏನು ಬರುತ್ತೆ, ಟಿ ಎನ್ನುವ ಸಂಜ್ಞೆ ಬರುತ್ತೆ ಅಂತ ಹೇಳಿದ್ದೇವೆ. ಹಾಗಾಗಿ ಅದಕ್ಕೆ ನಿದರ್ಶನ ಯಾವುದು ಅಂದರೆ, ಒಂದು ಉದಾಹರಣೆ ಆಗಚ್ಚ ಕೃಷ್ಣ ಅತ್ರ ಗೌಶ್ಚರತಿ ಅಂತ ಹೇಳ್ತಾರೆ. ಇಲ್ಲಿ ಏನು ಅಂದರೆ, ಅವನು ಹಸುವನ್ನು ಹುಡುಕ್ತಾ ಇರ್ತಾನೆ, ಹಸು ಎಲ್ಲಿದೆ ಅಂತ ಕಾಣ್ತಾ ಇಲ್ಲ. ಆಗ ಇನ್ನೊಬ್ಬ ಹಸು ಎಲ್ಲೋ ಒಂದು ಕಡೆಯಲ್ಲಿ ಹುಲ್ಲನ್ನು ಮೇಯೋದನ್ನು ನೋಡಿ ಅವನು ಕರೀತಾನೆ, ಕೃಷ್ಣ ಇಲ್ಲಿದ್ದಾವೆ ಗೋವುಗಳು, ಹುಲ್ಲು ತಿಂತಾ ಇದ್ದಾವೆ ಅಂತ ಹೇಳುವಂಥ ಪ್ರಸಂಗ. ಹಾಗಾಗಿ ದೂರದಲ್ಲಿ ಇರುವಂತಹ ಕೃಷ್ಣನನ್ನು ಕರೆಯುವಾಗ ಆಗಚ್ಚ ಕೃಷ್ಣ ಅತ್ರ ಗೌಶ್ಚರತಿ ಅಂತ ಹೇಳುತ್ತಾನೆ. ಹಾಗಾಗಿ ಕೃಷ್ಣ ಅನ್ನುವಂಥ ಶಬ್ದ ಏನಿದೆ ವಾಕ್ಯದ ಟಿಯಲ್ಲಿ, ಅಂದರೆ ವಾಕ್ಯ ಅಂದರೆ ಆಗಚ್ಚ ಕೃಷ್ಣ ಅನ್ನೋದು ಒಂದು ವಾಕ್ಯ. ಹಾಗಾಗಿ ಆ ವಾಕ್ಯದಲ್ಲಿ ಸಂಬೋಧನೆ ಮಾಡಿದ್ದು ಯಾವುದನ್ನು ಅಂದರೆ, ಕೃಷ್ಣ ಅನ್ನೋ ಶಬ್ದದಿಂದ ಸಂಬೋಧನೆ ಮಾಡಿದ್ದೇವೆ. ದೂರಾತ್ ಸಂಬೋಧನೆ, ದೂರದಿಂದ ಸಂಬೋಧನೆ ಮಾಡಿದಂಥ ವಾಕ್ಯದ ಟಿ ಅಂದರೆ ಕೃಷ್ಣ ಎನ್ನುವಂಥ ಟಿ. ಅಲ್ಲಿ ನಕಾರೋತ್ತರ ಅಕಾರ, ಅದಕ್ಕೆ ಪ್ಲುತವು ಬರ್ತದೆ. ಪ್ಲುತವು ಅಂತಂದರೆ ತ್ರಿಮಾತ್ರಾಕಾಲ ವಿಶಿಷ್ಟವಾಗಿ ಅಜ್ವರ್ಣವನ್ನು ಪ್ರಯೋಗ ಮಾಡಬೇಕು ಅಂತ ಅರ್ಥ. ಆಗಚ್ಚ ಕೃಷ್ಣ ಅತ್ರ ಗೌಶ್ಚರತಿ ಅಂತಾಯಿತು. ಹೀಗೆ ಇರುವಾಗ ಈಗ ಸವರ್ಣ ದೀರ್ಘ ಬರಬೇಕು. ಈಗ ಕೃಷ್ಣ ಅತ್ರ ಅನ್ನುವಲ್ಲಿ ಅಕಸ್ಸವರ್ಣೇ ದೀರ್ಘ ಅಂತ ದೀರ್ಘ ಬರಬೇಕು. ಹಾಗಾದರೆ ಪ್ಲುತ ಹೇಳಿದ್ದರ ಪ್ರಯೋಜನ ಏನು? ಪ್ಲುತ ಹೇಳಿದ್ದಕ್ಕೆ, ಯಾಕೆಂದರೆ ಸಹಜವಾಗಿದ್ದರೂ ಕೂಡ ಸವರ್ಣ ದೀರ್ಘ ಬರುತ್ತೆ, ಪ್ಲುತ ಹೇಳಿದರೂ ಕೂಡ ಸವರ್ಣ ದೀರ್ಘ ಬರುತ್ತೆ. ಅಂದರೆ ಪ್ಲುತ ಹೇಳಿದ್ದಕ್ಕೆ ಪ್ರಯೋಜನ ಇಲ್ಲ ಅಂತ ಆಗತ್ತೆ. ಅದಕ್ಕೋಸ್ಕರ ಪ್ಲುತದ ಪ್ರಯೋಜನವನ್ನು ಮುಂದಿನ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಪ್ಲುತ ಪ್ರಗೃಹ್ಯ ಅಚಿ ನಿತ್ಯಂ. ಪ್ಲುತ ಪ್ರಗೃಹ್ಯ ಅಚಿ, ಪ್ಲುತ ಪ್ರಗೃಹ್ಯಾಹ ಅಚಿ ನಿತ್ಯಂ ಎಂಬುದಾಗಿ ಇದು ತ್ರಿಪದ ಸೂತ್ರ, 3 ಪದಗಳಿರುವಂತಹ ಸೂತ್ರ. ಇದರ ಪ್ಲುತ ಪ್ರಗೃಹ್ಯಾಹ ಅನ್ನುವುದಕ್ಕೆ ವಿಗ್ರಹವಾಕ್ಯ ಹೇಗೆ ಅಂದರೆ, ಪ್ಲುತಾಶ್ಚ ಪ್ರಗೃಹ್ಯಾಶ್ಚ ಪ್ಲುತ ಪ್ರಗೃಹ್ಯಾಹ. ಅಂದರೆ ಪ್ಲುತ ಮತ್ತು ಪ್ರಗೃಹ್ಯ ಅನ್ನೋದು ಒಂದೊಂದು ಸಂಜ್ಞೆ. ಅದನ್ನು ಪ್ರಗೃಹ್ಯ ಅಂದರೆ ಏನು ಅಂತ ಮುಂದೆ ಹೇಳ್ತಾನೆ. ಇಲ್ಲಿ ಅಂದರೆ ಮುಂದೆ ಎಲ್ಲ ಕಡೆಯಲ್ಲೂ ಕೂಡ ಪ್ರಕೃತ್ಯ ಅನ್ನುವಂಥದ್ದನ್ನು ಅನುವೃತ್ತಿ ಮಾಡ್ತಾನೆ, ಪ್ರಕೃತಿ ಭಾವ ಅಂತ ಹೇಳ್ತಾನೆ. ಇಲ್ಲಿ ಪ್ರಕೃತ್ಯಾಂತ ಪಾದಂ ಅನ್ನುವ ಸೂತ್ರದಿಂದಾಗಿ ಇಲ್ಲಿ ಪ್ರಕೃತ್ಯ ಅನ್ನೋದನ್ನು ಕೂಡ ಅನುವೃತ್ತಿ ಮಾಡಿದ್ದೇವೆ. ತಥಾಚ ಅಚಿ ಅಂತ ಸಪ್ತಮಿ ಇರೋದರಿಂದ ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ ಅಂತ ಅನ್ನೋದರಿಂದ ಪೂರ್ವಕ್ಕೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಒಟ್ಟು ಸೂತ್ರದ ಅರ್ಥ ಏನು ಅಂದರೆ, ಏತೆ ಅಚಿ ಪ್ರಕೃತ್ಯ ಸ್ಯುಹು. ಏತೆ ನಾಮ ಪ್ಲುತಾಹ ಪ್ರಗೃಹ್ಯಾಶ್ಚ ಅಚಿಪರೆ ಪ್ರಕೃತ್ಯ ಸ್ಯುಹು ಅಂತ. ಅಂದರೆ ಪ್ಲುತಗಳು ಪ್ರಗೃಹ್ಯಗಳು ಅಚ್ ಪರವಾದಾಗ ಪ್ರಕೃತಿ ಭಾವವನ್ನು ಹೊಂದುತ್ತವೆ ಅಂತ ಅರ್ಥ ಆಯಿತು. ಪ್ರಕೃತಿ ಭಾವವನ್ನು ಹೊಂದುತ್ತವೆ. ತಥಾಚ ಪ್ರಕೃತಿ ಭಾವವನ್ನು ಹೊಂದುತ್ತವೆ ಅಂತ ಹೇಳಿದ್ರಿಂದಾಗಿ ಪ್ರಕೃತದಲ್ಲಿ ಯಾವ ಸಂಧಿಯೂ ಕೂಡ ಆಗೋದಿಲ್ಲ ಅಂತ ತಾತ್ಪರ್ಯ, ಯಾವ ಸಂಧಿಯೂ ಆಗಲ್ಲ ಅಂತ. ಹಾಗಾದರೆ ಪೂರ್ವದಲ್ಲಿ ಏನಾಯಿತು ಅಂದರೆ, ಈಗ ಆಗಚ್ಚ ಕೃಷ್ಣ ಅನ್ನುವಲ್ಲಿ ಹಿಂದಿನ ಸೂತ್ರದಿಂದಾಗಿ ದೂರಾದ್ಧೂತೇಚ ಅನ್ನೋದರಿಂದ ಪ್ಲುತವು ಬಂದಿದೆ. ಆ ಪ್ಲುತ ಬಂದಿರೋದರಿಂದಾಗಿ
ಕೃಷ್ಣ ಅತ್ರ ಎನ್ನುವಲ್ಲಿ ಯದ್ಯಪಿ ಸವರ್ಣ ದೀರ್ಘ ಬರಬೇಕು, ಆ ಸವರ್ಣ ದೀರ್ಘ ಎನ್ನುವಂತಹದ್ದು ಬರುವುದಿಲ್ಲ, ಬರದೇ ಹಾಗೇ ಇರುತ್ತೆ. ಆದ್ದರಿಂದಾಗಿ ಅಲ್ಲಿ ಸಂಧಿ ಎನ್ನುವಂತಹದ್ದು ಆಗೋದಿಲ್ಲ. ಸಂಧಿ ಆಗದೇನೆ ಕೃಷ್ಣ ಅತ್ರ ಗೌಶ್ಚರತಿ ಅಂತಲೇ ರೂಪ ಸಿದ್ಧ ಆಗತ್ತೆ ಅಂತ. ಇನ್ನು ಪ್ರಗೃಹ್ಯ ಅಂತ ಹೇಳಿದ್ರು. ಆ ಪ್ರಗೃಹ್ಯ ಅಂತಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಅದು ಒಂದು ಸಂಜ್ಞೆ ಅಂತ ಅನ್ನೋದನ್ನ ಮುಂದಿನ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಈದೂದೇ ದ್ವಿವಚನಂ ಪ್ರಗೃಹ್ಯಂ, ಈದೂತ್ ಏತ್ ದ್ವಿವಚನಂ ಪ್ರಗೃಹ್ಯಂ ಅಂತ. ಈತ್, ಊತ್, ಏತ್ ಅರ್ಥಾತ್ ಇದು ಒಟ್ಟು 3 ಪದಗಳಿರುವಂತಹ ಸೂತ್ರ. ಈದೂದೇತ್ ದ್ವಿವಚನಂ ಪ್ರಗೃಹ್ಯಂ ಎಂಬುದಾಗಿ. ಇಲ್ಲಿ ಈದೂದೇತ್ ಅನ್ನೋದಕ್ಕೆ ವಿಗ್ರಹ ವಾಕ್ಯ ಹೇಗೆ ಅಂದರೆ ಈತ್ ಚ ಊತ್ ಚ ಏತ್ ಚ ಏತೇಷಾಂ ಸಮಾಹಾರಃ ಈದೂದೇತ್ ಅಂತ. ಈತ್ ಚ ಊತ್ ಚ ಏತ್ ಚ ಏತೇಷಾಂ ಸಮಾಹಾರಃ ಈದೂದೇತ್ ಅಂತ ಆಗುತ್ತೆ. ಇಲ್ಲಿ ದ್ವಿವಚನಕ್ಕೆ ಇದು ವಿಶೇಷಣ. ಅರ್ಥಾತ್ ಈದೂದೇತ್ ಅನ್ನುವಂಥದ್ದು ದ್ವಿವಚನಂ ಎನ್ನುವುದಕ್ಕೆ ವಿಶೇಷಣ. ವಿಶೇಷಣವಾದ್ರಿಂದಾಗಿ ವಿಶೇಷಣಂ ತದಂತಸ್ಯ ಸಂಜ್ಞಾ ಸ್ಯಾತ್ ಅಂತ ಹೇಳಿದ್ರಿಂದ ಏನ ವಿಧಿ ತದಂತಸ್ಯ ಎನ್ನುವ ಪರಿಭಾಷೆಯಿಂದಾಗಿ ತದಂತ ವಿಧಿಯನ್ನು ಇಟ್ಟುಕೊಳ್ಳಬೇಕು. ತಥಾಚ ಈದೂದೇದಂತಂ ದ್ವಿವಚನಂ ಪ್ರಗೃಹ್ಯಂ ಸ್ಯಾತ್ ಅಂತ ಸೂತ್ರಾರ್ಥ ಆಗತ್ತೆ. ಹಾಗಾದರೆ ಒಟ್ಟು ಸೂತ್ರದ ಅರ್ಥ ಏನು ಅಂದರೆ ಈಕಾರಾಂತವಾದ, ಊಕಾರಾಂತವಾದ, ಏಕಾರಾಂತವಾದ ದ್ವಿವಚನವು ಪ್ರಗೃಹ್ಯವೆಂಬ ಸಂಜ್ಞೆಯನ್ನು ಹೊಂದುತ್ತದೆ ಅಂತ ಸೂತ್ರಾರ್ಥ. ಇದಕ್ಕೆ ಉದಾಹರಣೆ ಯಾವುದು ಅಂತಂದರೆ ಹರಿ ಏತೌ ಅಂತ. ಹರಿ ಏತೌ, ಇಲ್ಲಿ ಹರಿಹಿ ಹರಿ ಅಂತ ದ್ವಿವಚನ, ಇದು ದ್ವಿವಚನವಾಗಿದೆ. ಹರಿ ಶಬ್ದದ ದ್ವಿವಚನ, ಅದು ಈಕಾರಾಂತವಾಗಿದೆ. ಈದೂದೇದಂತಂ ಅಂತ ಹೇಳಿದ್ರಿಂದ ಈಕಾರಾಂತವಾದ ದ್ವಿವಚನವಾಗಿದೆ. ಆದ್ದರಿಂದ ಪರದಲ್ಲಿ ಏಕಾರ ಇದ್ದಾಗ ಯದ್ಯಪಿ ಇಲ್ಲೇನಾಗಬೇಕು ಅಂದರೆ ಇಕೋ ಎಣಚಿ ಎಂಬ ಸೂತ್ರದಿಂದಾಗಿ ಎಣ್ ಬರಬೇಕು. ಅದಕ್ಕೆ ಅಪವಾದವಾಗಿ ಈ ಸೂತ್ರವನ್ನು ಹೇಳಿದ್ರಿಂದ ಪ್ರಗೃಹ್ಯಂ ಅಂತ ಹೇಳಿದ್ದರಿಂದ ಪ್ರಗೃಹ್ಯ ಸಂಜ್ಞೆ ಬಂತು. ಪ್ರಗೃಹ್ಯ ಸಂಜ್ಞೆ ಬಂದದ್ದರಿಂದ ಅದಕ್ಕೆ ಪ್ರಯೋಜನ ಏನು ಅಂದರೆ ಹಿಂದಿನ ಸೂತ್ರದಿಂದಲೇ ಪೃಥ ಪ್ರಗೃಹ್ಯ ಅಚಿನಿತ್ಯಂ ಎಂಬ ಸೂತ್ರದಿಂದ ಪ್ರಕೃತಿ ಭಾವ ಬರುತ್ತೆ. ಪ್ರಕೃತಿ ಭಾವ ಆದ್ದರಿಂದ ಪ್ರಕೃತ್ಯ ತಿಷ್ಠತಿ, ಅಲ್ಲಿ ವಿಕಾರ ಇಲ್ಲದೆ ಸ್ವರೂಪದಿಂದ ಇರೋದು. ಆದ್ದರಿಂದ ಹರಿ ಏತವು ಎನ್ನುವಲ್ಲಿ ಸಂಧಿ ಆಗೋದಿಲ್ಲ. ಅದೇ ರೀತಿಯಲ್ಲಿ ಊಕಾರಾಂತವಾದಂತಹ ದ್ವಿವಚನಕ್ಕೆ ಉದಾಹರಣೆ ವಿಷ್ಣು ಇಮೌ ಎಂಬುದಾಗಿ. ವಿಷ್ಣು ಎನ್ನುವಲ್ಲಿ ಊಕಾರ ಇದೆ, ಆ ಊಕಾರ ದ್ವಿವಚನ, ವಿಷ್ಣು ವಿಷ್ಣು ಅಂತ ದ್ವಿವಚನ. ಆದ್ದರಿಂದ ಊಕಾರಾಂತವಾದ ದ್ವಿವಚನವು ಊಕಾರಾಂತವಾಗಿದೆ. ಪರದಲ್ಲಿ ಇಕಾರ ಇದ್ದಾಗ ಯದ್ಯಪಿ ಇಲ್ಲಿಯೂ ಕೂಡ ಇಕೋ ಎಣಚಿ ಸೂತ್ರದಿಂದ, ಇದು ಅಕಸ್ಸವರ್ಣೆ ದೀರ್ಘ ಸೂತ್ರದಿಂದಾಗಿ ದೀರ್ಘ ಬರಬೇಕು. ಆದರೆ ದೀರ್ಘ ಬರದೇನೆ ಇಲ್ಲ, ವಿಷ್ಣು ಇಮೋ ಅನ್ನೋಲ್ಲಿ ಇಲ್ಲ, ಇದು ಇಕೋ ಎಣಚಿನೇ. ಹಾಗಾಗಿ ಇಕೋ ಎಣಚಿ ಬರಬೇಕಿತ್ತು, ಅದು ಬರುವುದಿಲ್ಲ, ಬರದೇನೆ ಹಾಗೇ ಇರುತ್ತೆ ಅಂತ. ಇನ್ನು ಗಂಗೆ ಅಮು ಅಂತ, ಗಂಗಾ ಗಂಗೆ ಗಂಗಾ ಅಂತ. ಗಂಗೆ ಎನ್ನುವುದು ಏಕಾರಾಂತವಾದ ದ್ವಿವಚನವಾಗಿದೆ. ಅದಕ್ಕೆ ಪರದಲ್ಲಿ ಆಗಬೇಕಾದ್ರೆ ಅಮು ಎನ್ನುವಲ್ಲಿ ಅಕಾರ ಇದೆ. ಇಲ್ಲಿ ಯದ್ಯಪಿ ಏಚೋ ಯವ ಯಾವಹ ಎಂಬ ಸೂತ್ರದಿಂದಾಗಿ ಅಯಾದೇಶ ಎನ್ನುವುದು ಬರಬೇಕು, ಅದು ಬರದೇನೆ ಹಾಗೇ ಇರುತ್ತೆ. ಆದ್ದರಿಂದಾಗಿ ಇಲ್ಲಿ ಗಂಗೆ ಅಮು ಅಂತ ಹಾಗೆ ಇರುತ್ತೆ, ಪ್ರಕೃತಿ ಭಾವ ಬಂದು, ಹೊರತು ಯಾವುದೇ ರೀತಿಯಾದ ಸಂಧಿ ಆಗೋದಿಲ್ಲ ಅಂತ ಒಟ್ಟು ಸೂತ್ರದ ಅರ್ಥ. ಇಷ್ಟು, ಇದು 3 ಸೂತ್ರ ಇಷ್ಟು ಆಗಿದೆ. ಇದಾದ ನಂತರ ಮುಂದಿನ ಸೂತ್ರ ಸ್ವಲ್ಪ ಅಂದರೆ ವಿಶೇಷ ಇದೆ ಅದರಲ್ಲಿ. ಹಾಗಾಗಿ ಆ ಸೂತ್ರ